ಆದರೆ ಮಂಡ್ಯದ್ದೇ ಇನ್ನೂ ಕನ್ಫ್ಯೂಷನ್. ಮಂಡ್ಯ ಕ್ಷೇತ್ರ ಮೈತ್ರಿ ಅಭ್ಯರ್ಥಿ ಯಾರು? ಮಂಡ್ಯವನ್ನು JDSಗೆ ಬಿಟ್ಕೊಡ್ತಾರಾ ಅಥವಾ BJPಯವರು ತಾವೇ ಮುಂದುವರಿಸ್ತಾರಾ? ಒಂದು ಕಡೆ ಸುಮಲತಾ ಅಂಬರೀಷ್ ಅವರು ನಾನೇ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಹೈಕಮಾಂಡ್ ಮಂಡ್ಯವನ್ನು JDSಗೆ ಬಿಟ್ಕೊಡೋದಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಏನಾಗ್ಬೋದು ಹಾಗಾದರೆ ಅಂತ. BJP JDS ಮೈತ್ರಿಗೆ ಈಗ ಮಂಡ್ಯ ಕ್ಷೇತ್ರವೇ ಕಗ್ಗಂಟಾಗಿದೆ. ಮಂಡ್ಯ ಯಾರಿಗೆ ಅಂತ ಇನ್ನೂ ಕೂಡ ಫೈನಲ್ ಆಗಿಲ್ಲ. ಮಂಡ್ಯ ನಮಗೆ ಬೇಕು ಅಂತ ಒಂದು ಕಡೆ JDS ಅವರು ಕೂತಿದ್ದಾರೆ, ಇನ್ನೊಂದು ಕಡೆ ಸುಮಲತಾ ಅಂಬರೀಷ್ ಬಿಗಿಪಟ್ಟನ್ನು ಹಿಡಿದಿದ್ದಾರೆ. ಇಬ್ಬರ ಬಿಗಿಪಟ್ಟಿನಿಂದ ಗೊಂದಲದಲ್ಲಿದೆ ಹೈಕಮಾಂಡ್. ಮಂಡ್ಯ ಬಗ್ಗೆ ನಿರ್ಧಾರ ಮಾಡೋದಕ್ಕೆ ಸಮಯ ತೆಗೆದುಕೊಳ್ತಾ ಸುಮಲತಾ ವಿಚಾರದಲ್ಲಿ ಗೊಂದಲದಲ್ಲಿದೆಯಾ BJP ಹೈಕಮಾಂಡ್ ಅಂತ. ಅದರ್ವೈಸ್ ಈಗ ನಿನ್ನೆ ಭೇಟಿ ಮಾಡಿದಾಗ ಒಂದು ಕ್ಲಾರಿಟಿಯನ್ನು ಅಮಿತ್ ಶಾ ಅವರು ಕೊಟ್ಬಿಡ್ತಾ ಇದ್ರು. ನಿನ್ನೆ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿದಾಗ ಒಂದು ಕ್ಲಾರಿಟಿ ಸಿಗ್ತಾ ಇತ್ತು. ಬಟ್ ಆ ಕ್ಲಾರಿಟಿ ಸಿಕ್ಕಿಲ್ಲ ಅಂತಂದರೆ ಇನ್ನೂ ಕೂಡ ಗೊಂದಲದಲ್ಲೇ ಇದ್ದಾರೆ ಅಂತಕ್ಕಂಥದ್ದು ಕನ್ಫರ್ಮ್ ಆಗ್ತಾ ಇದೆ. ಈ ಗೊಂದಲವನ್ನು ಹೇಗೆ ಬಗೆಹರಿಸ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ. ಮಂಡ್ಯ JDSನ ಭದ್ರಕೋಟೆ, ಹಾಗಾಗಿ ನಮಗೆ ಬೇಕು ಅಂತ JDS. ವಿಧಾನಸಭೆ ಚುನಾವಣೆಯಲ್ಲಿ ನಾನು BJPಗೆ ಸಹಕಾರ ಕೊಟ್ಟಿದ್ದೀನಿ, ನಾನು ಸಿಟ್ಟಿಂಗ್ MP, ನನಗೆ ಟಿಕೆಟ್ ಕೊಡಿ ಅಂತ ಸುಮಲತಾ. ಮಂಡ್ಯ ಬಿಟ್ಟು ಬೇರೆ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡಲ್ಲ ಅಂತ ಸುಮಲತಾ ಅವರು ಹಠ ಹಿಡಿದಿದ್ದಾರೆ. ಒಂದು ಕಡೆ ಸುಮಲತಾ ಅವ್ರನ್ನ ಕಳ್ಕೊಳ್ಳೋದಕ್ಕೂ ಇಷ್ಟ ಇಲ್ಲ, ಮತ್ತೊಂದು ಕಡೆ ಮೈತ್ರಿ ಬೇರೆ ಮಾಡ್ಕೊಂಡಿರೋದ್ರಿಂದ JDSಗೆ ಆ ಕ್ಷೇತ್ರವನ್ನು ಬಿಟ್ಕೊಡ್ಲೇಬೇಕಾದ ಅನಿವಾರ್ಯತೆ. ಇದರ ಗೊಂದಲದಲ್ಲಿ ಈಗ ಹೈಕಮಾಂಡ್ ಸಿಕ್ಕಾಕೊಂಡಿರೋದ್ರಿಂದ ಮುಂದಿನ ಸಭೆಯಲ್ಲೇನೋ ತೀರ್ಮಾನ ಮಾಡ್ತಾರಂತೆ, ಇನ್ನೊಂದು ಸಿಟ್ಟಿಂಗ್ ಅಂತ. ಅಲ್ಲಿ ತನಕ ಮಂಡ್ಯ ಸಸ್ಪೆನ್ಸ್. ಟೈಮ್ ತಗೋತಾ ಇದೆ BJP ಹೈಕಮಾಂಡ್, ತುಂಬ ಟೈಮ್ ತಗೋತಾ ಇದೆ ಮಂಡ್ಯ ವಿಚಾರದಲ್ಲಿ. ಹಾಸನ ಬಿಡಿ ಕ್ಲಿಯರ್, ಹೆಚ್ಚು ಕಡಿಮೆ JDS ಹೋಗುತ್ತೆ. ಆದರೆ ಮಂಡ್ಯದಲ್ಲಿ ಏನಾಗಬೇಕು, ಏನು ಮಾಡಬೇಕು ಅಂತಕ್ಕಂಥದ್ದು ಕುಮಾರಸ್ವಾಮಿ ಅವರು ಸಹಜವಾಗಿ ಮಂಡ್ಯ ನಮಗೆ ಬೇಕು ಅಂತ ಕೇಳಿರ್ತಾರೆ. ಆದರೆ ಸುಮಲತಾ ಅವ್ರ ಬಗ್ಗೆ ಏನು? ಒಂದು ವೇಳೆ ಸುಮಲತಾ ಅವ್ರಿಗೆ ಟಿಕೆಟ್ ಕೊಡ್ದೇನೆ JDSಗೆ ಮಂಡ್ಯ ಬಿಟ್ಟುಕೊಟ್ಬಿಟ್ರೆ ಆಗ ಅವರು ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಾರೆ. ಮತ್ತೆ ಟ್ರಯಾಂಗ್ಯುಲರ್ ಫೈಟು ಬಿಟ್ವೀನ್ ಕಾಂಗ್ರೆಸ್, ಸುಮಲತಾ ಆ್ಯಂಡ್ ಮೈತ್ರಿ ಅಭ್ಯರ್ಥಿ JDS.